ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಮೂಡುಗಲ್ಲು ಕೇಶವನಾಥೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನ ಸುಮಾರು 1400 ವರ್ಷಗಳ ಇತಿಹಾಸ ಹೊಂದಿರುವಂಥ ದೇವಸ್ಥಾನ. ಹಿಂದೆ ಋಷಿ ಮುನಿಗಳ ತಪಸ್ಸಿಗೆ ಮೆಚ್ಚಿ ಶಿವನು ಇಲ್ಲಿ ನೆಲೆ ನಿಂತ ಅಂತ ಒಂದು ಪ್ರತೀತಿ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಹಾಗೂ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋರು ಇಲ್ಲಿ ಭೇಟಿ ಕೊಡ್ಬೋದು. ನೀವು ಉಡುಪಿ ಜಿಲ್ಲೆಯಿಂದ ಕುಂದಾಪುರಕ್ಕೆ ಬಂದರೆ ಇಲ್ಲಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಕೆರಾಡಿ ಗ್ರಾಮ ಸಿಗುತ್ತೆ. ನಿಮಗೆ ಕೆರಾಡಿಯಿಂದ 4 ಕಿಲೋಮೀಟರ್ ದೂರ ಪ್ರಯಾಣಿಸಿದರೆ ನೀವು ಮೂಡುಗಲ್ಲು ದೇವಸ್ಥಾನಕ್ಕೆ ಬರ್ಬೋದು. ನೀವು ಕೆರಾಡಿಯಿಂದ ಆಟೋ ಮೂಲಕನಾದರೂ ಬರ್ಬೋದು. ಸ್ವಂತ ವಾಹನ ಇದ್ದರೆ ಇನ್ನೂ ಉತ್ತಮ. ರಸ್ತೆ ಅಷ್ಟೊಂದು ಸರಿ ಇಲ್ಲದ ಕಾರಣ ನಾನು ಆಟೋ ಮೂಲಕನೇ ಬಂದೆ. ಮೊದಲೆಲ್ಲ ಈ ದೇವಸ್ಥಾನದ ಕಟ್ಟಡ ಇರಲಿಲ್ಲಾಗಿತ್ತು. ಜನರಿಗೆ ಅಲ್ಲಲ್ಲಿ ಚಿರತೆಗಳು ಕಾಣಿಸ್ಲಿಕ್ಕೆ ಶುರು ಮಾಡಿದ ಮೇಲೆ ಜನ ದೇವ್ರ ಮೊರೆ ಹೋಗ್ತಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಆದಮೇಲೆ ಇಲ್ಲಿ ಚಿರತೆ ಯಾವುದು ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಈಗ ಸುಮಾರು ವರ್ಷದಿಂದ ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷ ಏನಂತಂದರೆ ಇದೊಂದು 8 ಅಡಿ ಎತ್ತರ ಇರುವಂಥ ಒಂದು ಗುಹಾಂತರ ದೇವಸ್ಥಾನ ಆಗಿದೆ. ಈ ಗುಹೆಯೊಳಗಡೆ ವರ್ಷದ ಎಲ್ಲ ಕಾಲದಲ್ಲಿ ಇಲ್ಲಿ ನೀರು ತುಂಬಿರುತ್ತೆ. ನಾವು ನೀರಲ್ಲಿ ಒಂದು 20 ಅಡಿ ನಡ್ಕೊಂಡು ಹೋದರೆ ನಮಗೆ ದೇವರ ಸಾನ್ನಿಧ್ಯ ನಾವು ತಲುಪ್ತೇವೆ. ಗುಹೆ ಒಳಗಡೆ ಎಂಟ್ರಿ ಆಗುವಾಗ ನಿಮಗೆ ನೀರಿನಲ್ಲಿ ಒಂದಷ್ಟು ಮೀನುಗಳು ಕಾಣಿಸ್ಲಿಕ್ಕೆ ಸಿಗುತ್ತೆ. ಅವು ಇತ್ತಿಂದತ್ತ ತಿರುಗಾಡ್ತಾ ಇರ್ತವೆ. ಒಳಗಡೆ ಹೋಗ್ತಾ ಬಲಭಾಗದಲ್ಲಿ ಸಂಪೂರ್ಣ ನೀರಿನಲ್ಲಿ ಶಿವನ ಉದ್ಭವಲಿಂಗ ನಿಮಗೆ ಕಾಣಿಸುತ್ತೆ. ನೀವು ಅದನ್ನು ಮುಟ್ಟಿ ಕೈ ಮುಗಿಬೋದು. ಮತ್ತೇನಂತಂದರೆ ಶಿವಲಿಂಗದ ಹತ್ತಿರ ನೀರೆಲ್ಲ ಸ್ವಲ್ಪ ವೈಬ್ರೇಷನ್ ಆಗ್ತಾ ಇರುತ್ತೆ. ಎಷ್ಟೇ ಮಳೆಯಾದರೂ ಇಲ್ಲಿ ನೀರು ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಒಳಗಡೆ ಇರುವ ಶಿವಲಿಂಗಕ್ಕೆ ಅರ್ಚಕರು ಪೂಜೆ ಮಾಡ್ತಾರೆ. ಹೂ ಪುಷ್ಪಗಳಿಂದ ಅಲಂಕೃತಗೊಂಡ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವ ದೃಶ್ಯ ಅವಿಸ್ಮರಣೀಯವಾಗಿತ್ತು ಅಂತಲೇ ಹೇಳ್ಬೋದು. ಗುಹೆ ಮೂಲಕ ಕಾಶಿ ತಲುಪಬಹುದಂತ ಹೇಳ್ತಾರೆ. ಇಲ್ಲಿನ ಪರಿಸರ ಅತ್ಯಂತ ಪ್ರಶಾಂತವಾಗಿರೋದ್ರಿಂದ ಭಕ್ತರಿಗೆ ಇಲ್ಲಿ ಹೇಳಿ ಮಾಡಿಸಿದ ಸ್ಥಳ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರ್ತೀರ, ನೀವು ಒಂದ್ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ನಾವು ಇಲ್ಲಿಂದ ಹೋಗಬೇಕಾದ್ರೆ ಆಟೋ ಡ್ರೈವರ್ ಒಂದು ಮಾತು ಹೇಳಿದರು, ರಿಷಬ್ ಶೆಟ್ಟಿಯವರ ಕಾಂತಾರ ಚಿತ್ರ ಬಂದ ಮೇಲೆ ಕೆರಾಡಿ ಗ್ರಾಮ ಹೆಚ್ಚು ಪ್ರಚಾರಕ್ಕೆ ಬಂತು ಅಂತ. ನಮ್ಮೂರು, ನಮ್ಮ ಕರಾವಳಿಯ ಜನ ಮೇಲೆ ಬಂದರೆ ನಮಗೆ ಹೆಮ್ಮೆ. ವೀಕ್ಷಕರೇ, ನಿಮ್ಮಲ್ಲಿ ಒಂದು ಮನವಿ, ನಾವು ಯಾವುದೇ ಸ್ಥಳಕ್ಕೆ ಹೋಗಲಿ ಅಲ್ಲಿ ಸ್ವಚ್ಛತೆ ಕಾಪಾಡೋದು ನಮ್ಮ ಕರ್ತವ್ಯ. ಆದ್ದರಿಂದ ದಯವಿಟ್ಟು ನೀವು ಯಾರೇ ಇಲ್ಲಿಗೆ ಬಂದರೂ ಇಲ್ಲಿ ಕಸ ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಿನ ಸ್ವಚ್ಛತೆಯನ್ನು ದಯವಿಟ್ಟು ಕಾಪಾಡಿ. ವೀಕ್ಷಕರೇ, ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿರೋದಕ್ಕೆ ನಿಮಗೆ ಧನ್ಯವಾದ. ಜೈ ಹಿಂದ್.